ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಳೆಯ ಕೊರತೆಯಿಂದಾಗಿ ರೈತರು ಬೆಳೆದ ಬೆಳೆಗಳು ಒಣಗಿ ಅಪಾರ ನಷ್ಟ ಅನುಭವಿಸ್ತಾ ಇದ್ದು, ರಾಜ್ಯ ಸರ್ಕಾರ ಕೂಡಲೇ ಈ ಭಾಗವನ್ನ ಬರಪೀಡಿತ ಪ್ರದೇಶ ಅಂತ ಘೋಷಿಸಿ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮಾನ್ವಿ ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿದ ಕರ್ವೆ ಜನಪರ ಬಣದ ಜಿಲ್ಲಾಧ್ಯಕ್ಷ ರಂಗರಾವ್ ಕುಲಕರ್ಣಿ, ಮಳೆಯ ಅಭಾವದಿಂದಾಗಿ ರೈತರು ಹಾಗೂ ಜಾನುವಾರುಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರೈತರ ಆರ್ಥಿಕ ಪರಿಸ್ಥಿತಿಯನ್ನ ಗಮನದಲ್ಲಿ ಇಟ್ಟುಕೊಂಡು ಸರ್ಕಾರ ಪ್ರತಿ ಎಕರೆಗೆ 50,000 ಬರ ಪರಿಹಾರ ಘೋಷಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಅಲ್ಲದೆ ಕೃಷಿ ಕಾರ್ಮಿಕರಿಗೆ ವಿಶೇಷ ಉದ್ಯೋಗ ಮತ್ತು ಜೀವನೋಪಾಯ ನೆರವು ಯೋಜನೆಗಳನ್ನು ಜಾರಿಗೊಳಿಸಬೇಕು. ಜಾನುವಾರುಗಳಿಗೆ ಮೇವು ಕೊರತೆ ಉಂಟಾಗಿರುವ ಹಿನ್ನೆಲೆ ಸರ್ಕಾರ ತಕ್ಷಣವೇ ಮೇವು ಬ್ಯಾಂಕ್ಗಳನ್ನು ತೆರೆಯಬೇಕು ಹಾಗೂ ಅಗತ್ಯ ನೆರವು ಒದಗಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ರೈತರ ಹಿತದೃಷ್ಟಿಯಿಂದಾಗಿ ಸರ್ಕಾರ ತ್ವರಿತವಾಗಿ ಕ್ರಮ ಕೈಗೊಂಡು ಬರ ಪರಿಹಾರ ಘೋಷಣೆ ಮಾಡಬೇಕು ಅಂತ ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಜಾರಿಗೊಳಿಸುವ ಕುರಿತು ಮಾನ್ಯರೇ, ಈ ನಿರ್ದೇಶನಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಜನಪರ ಬಣ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕ ವತಿಯಿಂದ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ಕಲ್ಯಾಣ ಕರ್ನಾಟಕದ ರಾಯಚೂರು, ಯಾದಗಿರಿ, ಕೊಪ್ಪಳ, ಕಲಬುರಗಿ, ಬೀದರ್ ಹಾಗೂ ವಿಜಯನಗರ ಸೇರಿದಂತೆ ಹಲವು ಜಿಲ್ಲೆಗಳು ಈ ವರ್ಷ ತೀವ್ರ ಬರಗಾಲದ ಸಂಕಷ್ಟವನ್ನು ಎದುರಿಸುತ್ತಿದೆ. ಸಮರ್ಪಕ ಮಳೆಯ ಕೊರತೆ, ನೀರಿನ ಅಭಾವ ಮತ್ತು ನಿರಂತರ ಬರ ಪರಿಸ್ಥಿತಿಯಿಂದ ರೈತರು ಬೆಳೆದಿರುವ ಭತ್ತ, ಜೋಳ, ಸಜ್ಜೆ, ತೊಗರಿ, ಹತ್ತಿ, ಮೆಣಸಿನಕಾಯಿ ಹಾಗೂ ಇತರ ಬೆಳೆಗಳು ವ್ಯಾಪಕವಾಗಿ ಅನೇಕ ಕಡೆಗಳಲ್ಲಿ ಬೆಳೆ ಸಂಪೂರ್ಣ ಒಣಗಿ ರೈತರು ಹೂಡಿಕೆ ಮಾಡಿದ ಹಣವು ಮರಳಿ ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂದು ರೈತರು ಬ್ಯಾಂಕುಗಳು, ಸಹಕಾರಿ ಸಂಘಗಳು ಹಾಗೂ ಖಾಸಗಿ ಮೂಲಗಳಿಂದ ಪಡೆದ ಸಾಲವನ್ನು ತೀರಿಸಲಾಗದೆ ಸಂಕಷ್ಟದಲ್ಲಿದ್ದಾರೆ. ಕೃಷಿ ಕಾರ್ಮಿಕರು ಉದ್ಯೋಗದ ಕೊರತೆ ಎದುರಾಗಿದ್ದು ಗ್ರಾಮೀಣ ಆರ್ಥಿಕ ವ್ಯವಸ್ಥೆಯ ಮೇಲೆ ಗಂಭೀರ ಪರಿಣಾಮ ಉಂಟಾಗಿದೆ. ಜಾನುವಾರುಗಳಿಗೆ ಮೇವು ಮತ್ತು ಕುಡಿಯುವ ನೀರಿನ ಕೊರತೆ ಹೆಚ್ಚಾಗಿದ್ದು ರೈತರ ಜೀವನವೇ ಅಸ್ತವ್ಯಸ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ರೈತರ ಸಂಕಷ್ಟವನ್ನು ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಾವು ರೈತರ ಪರವಾಗಿ ಇವತ್ತು ತೀವ್ರ ಬರಗಾಲ ಆಗಿಬಿಟ್ಟಿದೆ. ಈ ವರ್ಷ ಇಡೀ ರಾಜ್ಯದಾದ್ಯಂತ ಎಲ್ಲ ರೈತರಿಗೆ ತುಂಬ ಸಂಕಷ್ಟ ಆಗಿದೆ. ಈ ವಿಷಯದ ಬಗ್ಗೆ ನಮ್ಮ ಸರ್ಕಾರದ ಅಧಿಕಾರಿಗಳು, ರಾಜಕೀಯ ನಾಯಕರು ಎಲ್ಲ ಶೀಘ್ರವಾಗಿ ಪರಿಶೀಲಿಸಿ ವ್ಯವಸ್ಥಿತವಾಗಿ ರೈತರಿಗೆ ಪ್ರತಿ ಎಕರೆಗೆ ಒಂದು 50,000 ರೂಪಾಯಿ ಹಂಗೆ ಬರಗಾಲ ಪೀಡಿತ ಪರಿಹಾರ ಅಂತೇಳಿ ಘೋಷಣೆ ಮಾಡಿ ರೈತರಿಗೆ ಸಹಾಯ ಮಾಡಬೇಕು. ಅದೇ ರೀತಿ ನೀರಿನ ತೊಂದರೆ ಭಾಳ ಆಗಿದೆ. ಎಲ್ಲ ಕಡೆ ರಸ್ತೆಗಳ ಸಮಸ್ಯೆ ಆಗಿದೆ. ಭಾಳ ಸಮಸ್ಯೆಗಳು ಇವತ್ತು ಉದ್ಭವ ಆಗಿದೆ ನಮ್ಮ ರಾಯಚೂರು ಜಿಲ್ಲೆ ಜೊತೆಗೆ ಇಡೀ ಕರ್ನಾಟಕದಾದ್ಯಂತ. ಬರಗಾಲ ತೀರ ಯಾವ ವರ್ಷ ಇದ್ದಿಲ್ಲ, ಈ ವರ್ಷ ಭಾಳ ತುಂಬ ತೊಂದರೆ ಆಗಿದೆ. ಆದಷ್ಟು ಶೀಘ್ರವಾಗಿ ಪರಿಶೀಲಿಸಿ ಇದನ್ನು ಪರಿಹಾರ ಮಾಡಬೇಕು, ರೈತರಿಗೊಂದು ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ನಾವು ಮನವಿ ಮಾಡಿದ್ದೀವಿ. ಅಲ್ಲ ಸರ್, ಏನಂತಂದರೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಸಾಂದ್ರತೆ ಕೂಡ ಕಡಿಮೆ ಇದೆ, ಬೆಳೆಗಳು ಕೂಡ ಒಣಗ್ತಾ ಇದ್ದಾವೆ. ಯಾಕೆ ಈ ಭಾಗದ ಶಾಸಕರು, ಸಚಿವರು ಕಾಳಜಿ ವಹಿಸ್ತಲ್ಲ, ರೈತರ ನೆರವಿಗೆ ಬರ್ತಾ ಇಲ್ಲ? ಯಾಕೆ? ತುಂಬ ಲಕ್ಷ್ಯ ಆಗ್ತಾ ಇದೆ ಸರ್. ಕೊಟ್ಟ ಮಾತಿನಂತೆ ರೈತರಿಗೆ ಇವತ್ತು ಯಾರೂ ಸ್ಪಂದಿಸ್ತಾ ಇಲ್ಲ. ಆದಷ್ಟು ಬೇಗನೆ ರೈತರ ಬಗ್ಗೆ ಕಾಳಜಿ ವಹಿಸಬೇಕು. ಮುಂದಿನ ದಿನಗಳಲ್ಲಿ ತುಂಬ ಸಂಕಷ್ಟ ಆಗಿದೆ. ಜಾನುವಾರುಗಳಿಗೂ ಕೂಡ ತುಂಬ ತೊಂದರೆ ಆಗಿದೆ. ನೀರಿನ ತೊಂದರೆ, ರೈತರಿಗೆ ತೊಂದರೆ ಆಗಿದೆ. ರೈತರ ಜೀವನನ ಉಳಿಸ್ಕೊಡ್ಬೇಕಂತೇಳಿ ನಾವು ಮನವಿ ಮಾಡ್ತೇವೆ. ರಾಮನ್ ನಾಯಕ್ ಅಂತ ರೈತರದು ನಾವು ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದ್ದೀವಿ. ಎಲ್ಲ ಸುತ್ತಲ ಕಡೆ ನೋಡಿದ್ರೆ ಎಲ್ಲ ಕಡೆಯೂ ಮಳೆ ಇಲ್ಲ. ಎಲ್ಲ ಪೂರ್ತಿ ರೈತರಿಗೆ ಪೂರ್ತಿ ಸಂಕಷ್ಟದಲ್ಲಿ ರೈತರಿದ್ದಾರೆ. ರೈತರಲ್ಲಿ ಪಾಪ ಭಾಳಷ್ಟು ಕಾಲಿಡೋದ್ರಲ್ಲಿ ಭಾಳಷ್ಟು ಬೆಳೆಯೂ ನಷ್ಟ ಪರಿಹಾರ ಭಾಳಷ್ಟು ಆಗಿದೆ. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿ ಮುಂದಿನ ದಿನಗಳಲ್ಲಿ ರೈತರಿಗೆ 50,000 ರೂಪಾಯಿ ಇದ್ದಲ್ಲಿ ನಾವು ಮುಂದಿನ ಉಗ್ರ ಹೋರಾಟ ಮಾಡ್ತೀವಿ ಅಂತಂದು ನಾವು ಮಾತು. ಅಲ್ಲ ಸರ್, ಏನಂತಂದರೆ ಈ ಮಾನ್ವಿ ಆಗಲಿ, ರಾಯಚೂರು ಜಿಲ್ಲೆ ಆಗಲಿ, ಉತ್ತರ ಕನ್ನಡ ಭಾಗ ಆಗಲಿ ಒಂದು ರೀತಿಯಲ್ಲಿ ಮಳೆ ಕೊರತೆಯಿಂದಾಗಿ ಬೆಳೆಗಳು ಒಣಗ್ತಾ ಇದ್ದಾವೆ. ಜಾನುವಾರುಗಳಿಗೆ ನೀರಿಲ್ಲ. ಮತ್ತು ಇದ್ರ ಬಗ್ಗೆ ಹೇಗೆ ಸರ್? ಈಗ ಸುತ್ತಲ ಕಡೆಗಳಿಗೆ ನೀರು ಬಿಡಬೇಕು ಅಂತಂದು ನಾವು ಭಾಳಷ್ಟು ಮನವಿ ಮಾಡಿ ಡ್ಯಾಮಲ್ಲಿ ನೀರಿಲ್ಲ, ಅದಿಲ್ಲ ಅಂತಂದು ತಮ್ಮ ಪಾಡಿಗೆ ಲೀಡ್ರುಗಳು ತಾವು ಚರ್ಚೆ ಮಾಡ್ಕೊಂಡು ತಮ್ಮದೇನೈತೆ ತಾವೇ ಮಾಡ್ಕೊತಾರೆ ಹೊರತು ರೈತರದ್ದು ಕಾಳಜಿನೇ ಇಲ್ಲ.
ಎಲೆಕ್ಷನ್ ಬಂದಲ್ಲಿ ಆ ರೈತ ಈ ರೈತ ಅಂತಂದು ರೈತರಿಗೆ ಸಂಕಷ್ಟ ಕೊಡ್ತಾರೆ ಹೊರತು ರಾಜಕೀಯದವರು ರೈತರಿಗೆ ಸ್ಪಂದನೆ ಮಾಡಲ್ಲ. ಪ್ರತಿಯೊಂದು ವಿಷಯದಲ್ಲಿ ರೈತರಲ್ಲಿ ಚಿಂತೆ ನೆಗೆಟಿವ್ಸ್ ಮಾಡ್ತಾರೆ ರೈತರು. ಅಲ್ಲ ಸರ್, ಮಾನವಲ್ಲಿ 108 ಸಮಸ್ಯೆಗಳಿದಾವೆ ಸರ್. ಏನು ಸರ್ ಇದಕ್ಕೆಲ್ಲ ದುರಾಡಳಿತ ಯಾರು ಕಾರಣ? ರಾಜ್ಯಾದ್ಯಂತ ಮುಖ್ಯಮಂತ್ರಿಗಳು ಪರಿಶೀಲನೆ ಏನಿರ್ತದೆ ಅದ್ರ ಪ್ರಕಾರ ಇರ್ತದೆ. ಅಲ್ಲ ಇಲ್ಲಿ ಸರ್, ಇಲ್ಲಿ ಇದೆ ಮತ್ತೆ ಇಲ್ಲಿ ಜನಪ್ರತಿನಿಧಿಗಳು ಇದ್ದಾರಲ್ಲ. ಜನಪ್ರತಿನಿಧಿಗಳು 106 ಮಂದಿ ವಿಸಿಟ್ ಕೊಡ್ತಾರೆ, ಹೋಗ್ತಾರೆ. ಅದ್ರ ಬಗ್ಗೆ ಸ್ಪಂದನೆ ಮಾಡಿ ಯಾರು ಸರ್? ಎಲ್ಲ ಮುಖಂಡರು, ರಾಜಕೀಯ ಮುಖಂಡರಾಗಿರ್ಬೋದು, ಸಂಘಟನೆಯವರಾಗಿರ್ಬೋದು, ಹೋಗ್ತಾರೆ. ಈಗ ತಮಗೆ ತಾವೇ ಕೊಟ್ಕೊಂತಾರೆ ಹೊರತು ಮಂದಿದು ಸ್ಪಂದನೆ ಕರೆಕ್ಟಾಗಿಲ್ಲ. ಮತ್ತು ಹಿಂಗಾದ್ರೆ ಹೆಂಗೆ ಸರ್ ಇದಕ್ಕೆಲ್ಲ ಜನರದ್ದು ಏನು ಪರಿಸ್ಥಿತಿ ಹೆಂಗೆ ದಿವಾಳಿ ಆಗ್ತಾರಲ್ಲ? ಸಂಘಟನೆಗಾರರು ಎಲ್ಲರೂ ಕಲಿತು ಹೋರಾಟಕ್ಕೆ ರೋಡ್ಗಿಳಿದ್ರೆ ಮಾತ್ರ ಅದಕ್ಕೆ ಮುಕ್ತಿ ಸಿಗ್ತದೆ ಹೊರತು ಇಲ್ಲಂದ್ರೆ ಇಲ್ಲ. ಈ ಸಂದರ್ಭದಲ್ಲಿ ಕರವೇ ಜನಪರ ಬಣದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.